ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ಲಿ ನಾವು ನೋಡ್ತಾ ಇದ್ವಿ KCET 2026 ದ 4-day ಮಾಸ್ಟರ್ ಸ್ಟಡಿ ಪ್ಲ್ಯಾನ್. ಸೊ ನೀವು ಇನ್ನೂ ನಿಮ್ಮ ಪ್ರಿಪರೇಷನ್ಸನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೋಬೇಕಾಗತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ದ ಮ್ಯಾಥ್ ಬಿಹೈಂಡ್ KCETಯಲ್ಲಿರುವಂಥ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ನೋಡ್ಕೊಂಡು ಬರೋಣ. ಸೊ 70% ಆಫ್ ವೇಟೇಜ್ ಕಮ್ಸ್ ಫ್ರಮ್ ಸೆಕೆಂಡ್ ಇಯರ್ ಸಿಲೆಬಸ್. ನಿಮ್ಮ ಸೆಕೆಂಡ್ PUCಯಲ್ಲಿರೋ ಸಿಲೆಬಸ್ಸಿಂದ 70% ಕ್ವೆಶನ್ಸ್ಗಳು ಬರುತ್ತೆ. 80-20 ರೂಲ್ಸ್ ಅಂದರೆ ಏನು ಅಂತ ನೋಡ್ಕೊಂಡು ಬರೋಣ. ಪ್ರಿಯಾರಿಟಿ ಕಾನ್ಸೆಪ್ಟ್ ನಾವು ಕ್ಯಾಲ್ಕುಲಸ್, ಮೆಕ್ಯಾನಿಕ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈ ಥರ ಎಲ್ಲ ಟಾಪಿಕ್ಸ್ ಏನಿದೆ ಇದು ತುಂಬ ವರ್ಷಗಳಿಂದ ರಿಪೀಟ್ ಆಗಿ ಬಂದಿರುವಂಥ ಟಾಪಿಕ್ಗಳು. ಆಮೇಲೆ 80 ಸೆಕೆಂಡ್ ಪರ್ ಕ್ವೆಶನ್, ಬೀಯಿಂಗ್ ಏಬಲ್ ಟು ರೆಕಗ್ನೈಸ್ ಆ್ಯಂಡ್ ಸಾಲ್ವ್ ಸ್ಟ್ಯಾಂಡರ್ಡ್ ಪ್ಯಾಟರ್ನ್ ಕ್ವಿಕ್ಲಿ ಇನ್ ಸೋ ಫಾರ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅಂದರೆ ಈಸಿ ಕ್ವೆಶನನ್ನು ಅಂದರೆ 80 ಸೆಕೆಂಡ್ಸ್ ಒಳಗಡೆ ಮುಗಿಸೋ ಅಂಥ ಕ್ವೆಶನ್ಸನ್ನು ನೀವು ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ ಅದನ್ನು ಫಸ್ಟ್ ಮಾಡ್ಕೋಬೇಕು. ಆಮೇಲೆ ನಂತರದ ಕ್ವೆಶನ್ ಏನು ಬೇಕಂದರೆ ಟಫ್ ಕ್ವೆಶನ್ಸ್ ಇರುತ್ತೆ ನೋಡಿ, ಅದನ್ನು ಈಸಿ ಎಷ್ಟಿರುತ್ತೆ ಅಷ್ಟನ್ನು ಮಾಡಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ರಿಸ್ಕ್ ತೆಗೊಳ್ಳೋಕ್ಕೆ ಹೋಗಿ, ಯಾಕಪ್ಪ ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಇನ್ ಕೇಸ್ ನಿಮಗೆ ಕೆಲವುದು ಆನ್ಸರ್ ಗೊತ್ತಿಲ್ಲ ಅಕ್ಕ ಅನ್ನೋದಾದರೆ ರ್ಯಾಂಡಮ್ ಆಗಿ ಗೆಸ್ ಮಾಡ್ಕೊಂಡು ಹೋಗಿ. ಇನ್ ಕೇಸ್ ಅದು ಕರೆಕ್ಟ್ ಆಗಿರ್ಲೂಬಹುದಲ್ವಾ, ಸೊ ನಿಮಗೆ ಅಲ್ಲಿ +1 ಮಾರ್ಕ್ಸ್ ಸಿಗುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೆಕ್ಸ್ಟ್ ಡೇ 1 ಏನು ಮಾಡ್ಕೋಬೇಕಂದ್ರೆ ನೀವು ಇನ್ನೇನು 4 ದಿವಸ ಇರೋದು ನಿಮ್ಮ ಹತ್ರ. ಡೇ 1 ಇವತ್ತಿಂದೇ ಸ್ಟಾರ್ಟ್ ಮಾಡಿ. ಮ್ಯಾಥಮ್ಯಾಟಿಕ್ಸ್ ಏನು ಮಾಡಿ ಅಂದರೆ ಕ್ಯಾಲ್ಕುಲಸ್, ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಈ 5 ಚಾಪ್ಟರ್ಸನ್ನು ಫಸ್ಟಿಗೆ ನೀವು ಕವರ್ ಮಾಡೋಕ್ಕೆ ಹೋಗಿ ಓಕೆನಾ, ಯಾಕಂದರೆ ಇದು ಹೈ ವೇಟೇಜ್ ಆಗಿರುತ್ತೆ. ಫಿಸಿಕ್ಸಲ್ಲಿ ಮೆಕ್ಯಾನಿಕ್ಸ್, ಯೂನಿಟ್ಸ್, ಡೈಮೆನ್ಷನ್, ಕೈನಮ್ಯಾಟಿಕ್ಸ್, ಲಾ ಆಫ್ ಮೋಷನ್, ವರ್ಕ್, ಎನರ್ಜಿ, ಪವರ್ ಇದು ಹೈಯೆಸ್ಟ್ ಕೇಳಿರುವಂಥ ಕ್ವಶನ್ಸ್ಗಳು ನಮ್ಮ ಬ್ಯಾಚ್ಗೆ. ಆಮೇಲೆ ಕೆಮಿಸ್ಟ್ರಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಈಸಿ ಇರುತ್ತೆ, ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್ ಆ್ಯಂಡ್ ಸಾಲಿಡ್ ಸ್ಟೇಟ್ ಪ್ರಾಪರ್ಟಿ. ಸೊ ಫಸ್ಟ್ ಡೇ ಏನು ಮಾಡಿದೆ ಅಂದರೆ ಈಸಿ ಟಾಪಿಕ್ಸನ್ನು ಕೊಟ್ಟಿದ್ದೀನಿ ನಿಮಗೆ, ಮತ್ತು ಹೈ ವೇಟೇಜ್ ಇರೋ ಟಾಪಿಕ್ಗಳು. ಆಮೇಲೆ ನೀವು ಏನು ಮಾಡಬೇಕಂದ್ರೆ ವೆರಿ ಇಂಪಾರ್ಟೆಂಟ್ಲಿ 30 PYQs ಫ್ರಮ್ ಈಚ್ ಟಾಪಿಕ್ ಕವರ್ ಟುಡೇ ಆ್ಯಂಡ್ ಅಪ್ಡೇಟ್ ಯುವರ್ ಸಬ್ಜೆಕ್ಟ್ ಫಾರ್ಮುಲಾ ಶೀಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಡೈಲಿ ಏನು ಮಾಡ್ಕೋಬೇಕಂದ್ರೆ ನೀವು PYQಸನ್ನು ಸಾಲ್ವ್ ಮಾಡ್ಕೋಬೇಕು. ಡೇ 2 ಏನು ಮಾಡಬೇಕಂದ್ರೆ ಎಲೆಕ್ಟ್ರೋಡೈನಮಿಕ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಮಾಸ್ಟ್ರಿ ಇದನ್ನು ಕಲಿಬೇಕಾಗತ್ತೆ. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, EMI, ಆಮೇಲೆ AC. ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಬೇಕಾಗತ್ತೆ. ಮ್ಯಾಥ್ಸಲ್ಲಿ ಕ್ಯಾಲ್ಕುಲಸ್ ಕಲಿಬೇಕು, ಇಂಟಿಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್, ಆಮೇಲೆ ಫ್ಲ್ಯಾಶ್ ಕಾರ್ಡ್ಸ್ ಥರ ಮಾಡಿ. ಆಮೇಲೆ ಫಿಸಿಕ್ಸಿಗೆ ಸರ್ಕ್ಯೂಟನ್ನು ಕಲೀರಿ. ಆಮೇಲೆ ಡೇ 3ಯಲ್ಲಿ ಆಪ್ಟಿಕ್ಸ್, ಜೊಮೆಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದನ್ನು ಓದ್ಕೋಬೇಕಾಗತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆಮೇಲೆ ಕೆಮಿಕಲ್ ಬಾಂಡಿಂಗ್ ಕಾನ್ಸೆಪ್ಟ್ಸ್, ಆಮೇಲೆ ಮ್ಯಾಥ್ಸಲ್ಲಿ ವೆಕ್ಟರ್ಸ್ ಆ್ಯಂಡ್ 3D ಜೊಮೆಟ್ರಿ ಅನ್ನೋ ಟಾಪಿಕ್ಸ್ ಇದೆ ಅದು. ಆಮೇಲೆ ಆಪ್ಟಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್. ಅದಾದಮೇಲೆ ಟಿಪ್ಸ್ ಏನಪ್ಪ ಅಂದರೆ ರೇ ಡಯಾಗ್ರಾಮ್ಸ್ ಮತ್ತು ಪಿರಿಯಾಡಿಕಲ್ ಟೇಬಲನ್ನು ಚೆನ್ನಾಗಿ ಕಲಿಕೋಬೇಕಾಗತ್ತೆ. ಆಮೇಲೆ ಡೇ 4 ಫೈನಲ್ ಡೇ ಏನು ಮಾಡ್ಕೋಬೇಕಂದ್ರೆ ನಿಮ್ಮ ವೀಕ್ ಏರಿಯಾಗಳನ್ನೆಲ್ಲ ಹೊಡ್ಕೋಬೇಕಾಗತ್ತೆ. ಆಮೇಲೆ ಫೈನಲ್ ಡೇ ಏನು ಮಾಡ್ಕೊಳ್ಳಿ ಅಂದರೆ ಇವಾಗಲಿಂದ ಸ್ಟಾರ್ಟ್ ಮಾಡ್ಬೋದು. ಫುಲ್ ಮಾಕ್ ಟೆಸ್ಟ್ ಕೊಡ್ಕೋಬೇಕಾಗತ್ತೆ. 80 ಮಿನಿಟ್ಸ್ ಪರ್ ಸಬ್ಜೆಕ್ಟ್ ಇಟ್ಕೊಂಡು ಮಾಕ್ ಟೆಸ್ಟ್ ಕೊಡಿ. ಆದಷ್ಟು ಮಾಕ್ ಟೆಸ್ಟ್ ಕೊಡಬೇಕಾಗತ್ತೆ. ನೀವು ಅನಾಲಿಸಿಸ್ ಮಾಡ್ಕೋಬೇಕಾಗತ್ತೆ, ಎಲ್ಲೆಲ್ಲ ಕಡಿಮೆ ಅಂಕ ಬಂದಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಮೇಲೆ ರ್ಯಾಪಿಡ್ ರಿವಿಷನ್ ಮಾಡ್ಕೋಬೇಕಾಗತ್ತೆ. ಮ್ಯಾಥ್ಸ್ ಶಾರ್ಟ್ಕಟ್ ಮೆಥಡ್ಸ್ ಆ್ಯಂಡ್ ಟ್ರಿಕ್ಕಿ ಫಿಸಿಕ್ಸ್ ಕಾನ್ಸ್ಟೆಂಟ್ಸ್ ಅದನ್ನೆಲ್ಲ ಕಲಿಬೇಕು. ಮಿಸ್ಟೇಕ್ಸ್ ಮಾಡಿದ್ದನ್ನು ನೋಟ್ಬುಕ್ಕಲ್ಲಿ ನೀವು ಚೆನ್ನಾಗಿ ರೆಕಾರ್ಡ್ ಮಾಡಿ ಇಡಬೇಕಾಗತ್ತೆ. ಹಾಗಾಗಿ ನೀವು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೋದಾಗಿರುತ್ತೆ. ಆಮೇಲೆ 8 ಗಂಟೆ ಸ್ಲೀಪ್ ಪ್ರತಿಯೊಬ್ಬರು ಮಾಡಲೇಬೇಕು. 7 hours or 8 hours ಮ್ಯಾಕ್ಸಿಮಮ್ ಸ್ಲೀಪ್ ಮಾಡಬೇಕು. ಸ್ಲೀಪ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಟಿಪ್ಸ್ ಹೇಳ್ತೀನಿ ಎಕ್ಸಾಮ್ಗೆ. ಸ್ಮಾರ್ಟ್ ಎಲಿಮಿನೇಷನ್ ಮೆಥಡ್ ಫಾಲೋ ಮಾಡಿ. ಇಫ್ ಎ ಪ್ರಾಬ್ಲಮ್ ಟೇಕ್ಸ್ 120 seconds, ಮಾರ್ಕ್ ಇಟ್ ಆ್ಯಂಡ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಅಂದರೆ ನಿಮಗೆ ಟೈಮಿಂಗ್ ಗೊತ್ತಿರುತ್ತೆ. ಇವಾಗ ಒಂದು ಕ್ವಶನ್ 60 ಸೆಕೆಂಡ್ ಆದರೆ ನೀವು ಚೆನ್ನಾಗಿ ಯೋಚನೆ ಮಾಡ್ಕೋಬೇಕು. ಅಂದರೆ ಅದರ ಡಬಲ್ ಟೈಮ್ ಹೋಗ್ತಿದೆ ಅಂದರೆ ನೀವೇನು ಮಾಡ್ಕೋಬೇಕಂದ್ರೆ ಈಸಿ ಕ್ವಶನ್ಸಿಗೆ ಸಾಲ್ವ್ ಮಾಡಿ, ಆ ಕ್ವಶನ್ನ ಬಿಟ್ಟಾಕ್ಬಿಡಿ. ಬಟ್ ಲಾಸ್ಟಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ರ್ಯಾಂಡಮ್ ಆಗಿ ಟಿಕ್ ಹಾಕ್ಕೊಂಡು ಹೋಗಿ. ಟೆಕ್ಸ್ಟ್ ಬುಕ್ ಅಂದರೆ NCERT ಅಥವಾ ಫಿಸಿಕ್ಸ್ ಏನು ಬುಕ್ PUC ಟೆಕ್ಸ್ಟ್ ಬುಕ್ ಇದೆ ನೋಡಿ ಅದನ್ನು ಓದ್ಕೊಂಡು ಹೋಗಬೇಕಾಗತ್ತೆ. ಯಾವುದನ್ನು ಬ್ಲ್ಯಾಂಕ್ ಆಗಿ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಪ್ರೈಮರಿ ಸೋರ್ಸ್ ಯಾವುದಪ್ಪ ಅಂದರೆ NCERT ಆ್ಯಂಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಟೆಕ್ಸ್ಟ್ ಬುಕ್. ಸಾಲ್ವಿಂಗ್ ಪ್ರೀವಿಯಸ್ ನಾನು ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ಎಲ್ರಿಗೂ 10 years ಪೇಪರ್ಸನ್ನು ಸಾಲ್ವ್ ಮಾಡ್ಕೋಬೇಕು. ಪ್ರೀವಿಯಸ್ ಇಯರ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಲೇಬೇಕಾಗತ್ತೆ.
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟಾರ್ಟ್ ಡೇ 1 ಇವತ್ತಿಂದೇ ಸ್ಟಾರ್ಟ್ ಮಾಡಿ. ಸ್ಮಾಲ್ ಎಫರ್ಟ್ ಸಾಕಾಗಲ್ಲ. ಸಕ್ಸಸ್ಗೆ ರಿಪೀಟೆಡ್ ಡೇ ಬೈ ಡೇ ನೀವು ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಅಂದರೆ 4 ಡೇ ಜಸ್ಟ್ ಪ್ಲ್ಯಾನ್ ಇರೋದು ನಿಮಗೆ, ಇಷ್ಟೇ ದಿನ ಇರೋದು ಪ್ರಿಪ್ರೇಷನ್ಸ್ಗೆ. ಆದಷ್ಟು ಮ್ಯಾಕ್ಸಿಮಮ್ ಪ್ರಿಪೇರ್ ಮಾಡಿ, ಆಮೇಲೆ ಪ್ಲ್ಯಾನ್, ನಾನು ಕೊಟ್ಟಿರೋ ಪ್ಲ್ಯಾನ್ನ ಫಾಲೋ ಮಾಡಿ. ಆಮೇಲೆ ನಿಮ್ಮ ಸೀಟು ಎಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಆರ್ ಫಾರ್ಮಸಿ ಸೀಟ್ ಈಸ್ ವೆಯ್ಟಿಂಗ್ ಫಾರ್ ಯು. ಗೋ ಕ್ಲೇಮ್ ಯುವರ್ ಸ್ಪಾಟ್ ವಿತ್ ಫುಲ್ ಫೋಕಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.